ಸಂಚಲನ ಸೃಷ್ಟಿ ಮಾಡಿದೆ ಹನಿ ಟ್ರ್ಯಾಪ್ ವಿಚಾರ. ಕೆಪಿಸಿಸಿ ಅಧ್ಯಕ್ಷನಾಗಿ ರಾಜಣ್ಣರನ್ನ ನಾನೇ ಕೇಳಿದೆ, ನನ್ನ ಬಳಿ ಏನೂ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ನಮ್ಮಿಬ್ಬರ ನಡುವಿನ ಚರ್ಚೆ ಬಿಚ್ಚಿ ಹೇಳೋದಕ್ಕೆ ಆಗಲ್ಲ, ಏನಾದ್ರೂ ಇದ್ರೆ ದೂರು ಕೊಡಪ್ಪ ಅಂತ ಹೇಳಿದ್ದೀನಿ. ನಾನು ಏನನ್ನೂ ಹೇಳಲು ಸಾಧ್ಯ ಇಲ್ಲ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ನಿನ್ನೆನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೇನೋ ಟಿವಿಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನ್ ಹೇಳ್ಬೇಕು? ನಾನು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಹನಿ ಟ್ರ್ಯಾಪ್ ವಿಚಾರ. ಕೆಪಿಸಿಸಿ ಅಧ್ಯಕ್ಷನಾಗಿ ರಾಜಣ್ಣರನ್ನ ನಾನೇ ಕೇಳಿದೆ, ನನ್ನ ಬಳಿ ಏನೂ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ನಮ್ಮಿಬ್ಬರ ನಡುವಿನ ಚರ್ಚೆ ಬಿಚ್ಚಿ ಹೇಳೋದಕ್ಕೆ ಆಗಲ್ಲ, ಏನಾದ್ರೂ ಇದ್ರೆ ದೂರು ಕೊಡಪ್ಪ ಅಂತ ಹೇಳಿದ್ದೀನಿ. ನಾನು ಏನನ್ನೂ ಹೇಳಲು ಸಾಧ್ಯ ಇಲ್ಲ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ನಿನ್ನೆನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೇನೋ ಟಿವಿಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನ್ ಹೇಳ್ಬೇಕು? ನಾನು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಹನಿ ಟ್ರ್ಯಾಪ್ ವಿಚಾರ. ಕೆಪಿಸಿಸಿ ಅಧ್ಯಕ್ಷನಾಗಿ ರಾಜಣ್ಣರನ್ನ ನಾನೇ ಕೇಳಿದೆ, ನನ್ನ ಬಳಿ ಏನೂ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ನಮ್ಮಿಬ್ಬರ ನಡುವಿನ ಚರ್ಚೆ ಬಿಚ್ಚಿ ಹೇಳೋದಕ್ಕೆ ಆಗಲ್ಲ, ಏನಾದ್ರೂ ಇದ್ರೆ ದೂರು ಕೊಡಪ್ಪ ಅಂತ ಹೇಳಿದ್ದೀನಿ. ನಾನು ಏನನ್ನೂ ಹೇಳಲು ಸಾಧ್ಯ ಇಲ್ಲ ಅಂತ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಅವ್ರಿಗೇನಪ್ಪ ಅವ್ರದ್ದೇನೋ ಒಂದೇನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಾನು ಹೇಳಿದೆ. ನಿನ್ನೆನೆ ಟಿವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೇನೋ ಟಿವಿಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನ್ ಹೇಳ್ಬೇಕು? ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.